ಅದರಲ್ಲಿ ಎಫಿಷಿಯನ್ಸಿ ಇಲ್ಲ ಅಂದ್ರೂ ಪರ್ಫಾರ್ಮೆನ್ಸ್ ಮಾತ್ರ ಹೈ ಲೆವೆಲ್ ಇದೆ. ಟೋಟಲ್ ಇಷ್ಟು ಐಟಮು ಇಷ್ಟು ಹೈಟಿಗೆ 25,960 ರುಪೀಸ್. ಸೊ ಈ ಬಾಕ್ಸು ಪ್ಲಸ್ ಅಲ್ಲಿ ಸೊ ಒಂದು ಜರ್ಮನ್ ಕಾರ್ನ ಮೇಂಟೈನ್ ಮಾಡೋದು ಅಷ್ಟು ಈಸಿನೇ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ತುಂಬ ಎಕ್ಸ್ಪೆನ್ಸಿವ್ ರೇಂಜು. ಬೋಲ್ಟ್ ಏನಿದೆ ಈ ಬೋಲ್ಟು ಅಷ್ಟು ಹಿಡಿದು ಓಪನ್ ಆಗ್ತಾ ಇರಲಿಲ್ಲ. ಸೊ ಇದು ಒಂದು ಭಾರಿ ಹಿಂಸೆ ಕೊಟ್ಟಿದ್ದು. ನಿನ್ನೆಯಿಂದ ಕೆಲಸ ಓಲ್ಡ್ ಆಗಿದೆ ಈ ಬೋಲ್ಟಿಂದ. ವೆಲ್ಕಮ್ ಬ್ಯಾಕ್ ಟು ರಾ ವ್ಲಾಗ್ಸ್. ಡೇ 2 ಆಫ್ ನನ್ನ ಕಾರು ರಿಪೇರಿ. ಇವತ್ತು ಫೈನಲಿ ನೆನ್ನೆ ಏನು ಮುಗಿಸಿದ್ರಿ, ಏನೂ ಬಿಚ್ಚಲಿಲ್ಲ, ಏನೂ ಕೊಡಲೂ ಇಲ್ಲ ಅವರು. ಸೊ ಇವತ್ತು ಬಿಚ್ಚುತ್ತಿದ್ದಾರೆ, ಅದು ಸಂಜೆ ಮೇಲೆ 5 ಗಂಟೆ ಆಗೋಕ್ಕಾಗಿದೆ. ಸೊ ಬನ್ನಿ ಏನೇನು ಬಿಚ್ಚುತ್ತಿದ್ದಾರೆ. ಏನಿಲ್ಲ, 2 ಸಸ್ಪೆನ್ಷನ್ ಬೋಲ್ಟು ರಸ್ಟಾಗಿ ಅದನ್ನ ಡೀಸೆಲಲ್ಲಿ ಉಣಿಸಿ ತೆಗೆದಿದ್ದಾರೆ. ನೋಡಿ ಒಂದು ಕಡೆ ಇಳಿಸಿದ್ದಾರೆ. ಇದು ಸಾರಿ ಇದು ಅನಿಸುತ್ತೆ, ಇದೆ ಓಪನ್ ಆಗಿದೆ ಈಗ ಫುಲ್ಲು. ಈ ಬೋಲ್ಟ್ ಏನಿದೆ ಈ ಬೋಲ್ಟು ಅಷ್ಟು ಹಿಡಿದು ಓಪನ್ ಆಗ್ತಾ ಇರಲಿಲ್ಲ. ಸೊ ಇದು ಒಂದು ಭಾರಿ ಹಿಂಸೆ ಕೊಟ್ಟಿದ್ದು. ನಿನ್ನೆಯಿಂದ ಕೆಲಸ ಓಲ್ಡ್ ಆಗಿದೆ ಈ ಬೋಲ್ಟಿಂದ. ಸೇಮ್ ಆ್ಯಸ್ ಇಟ್ ಈಸ್ ಆ ಕಡೆನೋ. ಸೊ ಈ ಕಡೆ ಓಪನ್ ಆಗಿದೆ, ಈ ಕಡೆ ಓಪನ್ ಮಾಡ್ತಿದ್ದಾರೆ. ಈಗ ಏನೇನು ಸ್ಪೇರ್ ಪಾರ್ಟ್ಸ್ ಬೇಕು ಅನ್ನೋದು ಈಗ ಲೀಸ್ಟ್ ಕೊಡ್ತಾರೆ, ಹೋಗಿ ತಂದು ಕೊಡಬೇಕು. ಟೋಟಲ್ ಇಷ್ಟು ಐಟಮು ಇಷ್ಟು ಹೈಟಿಗೆ 25,960 ರುಪೀಸ್. ಸೊ ಈ ಬಾಕ್ಸು ಪ್ಲಸ್ ಅಲ್ಲಿ ಇಷ್ಟು ಐಟಮು ನೋಡಿ. ಇಲ್ಲಿ 2 ಶಾಕ್ ಅಬ್ಸರು, ಇಂಜಿನ್ ಮೌಂಟು, ಇಂಜಿನ್ ಆಯಿಲು, ಬೂಟು, ಲಿಂಕ್ ರಾಡು, ಟ್ಯಾಕ್ಸ್ ಎಲ್ಲಿಗೆ ಹಾಕೋದು ಅಂತ ಗೊತ್ತಾಗಲಿಲ್ಲ. ಈ ಕುವೆಂಪು ನಗರ ಆಟೋ ಸೇಫ್ನು ಐತಲ್ಲ, ಸೇಫ್ ಆಟೋಮೊಬೈಲ್ಸ್, ಅಲ್ಲಿ ಈ ಐಟಮು, ಈ ಗಾಡೀಲಿ ನೋಡಿ ಇಷ್ಟು ಐಟಮ್ಗೆ ಆಲ್ಮೋಸ್ಟ್ ಆಲ್ 25,900 ಆಯಿತು. ಈಗ ಗ್ಯಾರೇಜ್ಗೆ ಹೋಗಿ ಕೊಟ್ಬಿಟ್ಟು ನಾಳೆ ಫಿಟ್ ಮಾಡ್ತಾರೆ, ಇವತ್ತು ಫಿಟ್ ಆಗೋಲ್ಲ. ಓವರ್ ಆರ್ಮ್ ಇದೆಯಲ್ಲ, ಓವರ್ ಆರ್ಮ್ ಎಲ್ಲ ಬಿಚ್ಚಬೇಕು ಅಂದರು. ಸ್ಪೋಟು. ಸೊ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿದ್ದೆ. ಸೊ ಎಲ್ಲನೂ ಗ್ಯಾರೇಜಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ಅವರು ಇವತ್ತು ಆಗಲ್ಲ ಸರ್, ಲೇಟ್ ಆಗಿಬಿಟ್ಟಿದೆ, ನಾಳೆ ಮಾಡ್ತೀನಿ ಅಂತ ಅಂದರು. ಸೊ ಇನ್ನೇನು ಮಾಡ್ಬಿಟ್ಟು ಸಂಜೆ ಆಗಿದೆಯಲ್ಲ, ಅದಕ್ಕೆ ನಾನು ಏನು ಜಾಸ್ತಿ ತಲೆ ಕೆಡಿಸ್ಕೊಡಿಲ್ಲ. ಸರಿ ನಾಳೆನೇ ಮಾಡಿಕೊಡಿ ಅಂತ ಹೇಳಿದೆ. ಸೊ ಟೋಟಲ್ ಅಮೌಂಟು ನನಗೆ 25,900 ಚೇಂಜ್ ಆಗಿದೆ. ಸೊ ಇಲ್ಲಿ ಆಲ್ಮೋಸ್ಟ್ ಆಲು ಏನಕ್ಕೆ ಅಷ್ಟೊಂದು ಆಗ್ತು ಅಂದರೆ, ಒಂದೊಂದು ಇಂಜಿನಿಯರ್ ಸರ್ವಿಸು ಬಂದಿತ್ತು, ಅದು ಬಿಟ್ಟರೆ ಕಂಪ್ಲೀಟ್ ಸಸ್ಪೆನ್ಷನ್ ಅಸೆಂಬ್ಲಿನ ಒಂದು ಸ್ವಲ್ಪ ಚೇಂಜ್ ಮಾಡಿಸಿದೆ. ಯಾಕೆಂದರೆ ತುಂಬ ಪ್ರಾಬ್ಲಮ್ ಇತ್ತು ಸಸ್ಪೆನ್ಷನಲ್ಲಿ. ಸೊ ಹಂಗಾಗಿ ಅದು ಲೋವರ್ ಆರ್ಮಿಂದ ಹಿಡಿದು ಸಸ್ಪೆನ್ಷನ್ ಮೌಟು ಸ್ಟ್ರಕ್ಟು ಎಲ್ಲ ಕಂಪ್ಲೀಟಾಗಿ ಅಸೆಂಬ್ಲಿನೇ ಚೇಂಜ್ ಮಾಡ್ತಿದ್ದೀನಿ. ಸೊ ಒಂದೊಂದಾಗಿ ಚೇಂಜ್ ಮಾಡೋದ್ರಿಂದ ಪದೇ ಪ್ರಾಬ್ಲಮ್ ಬರುತ್ತೆ. ಸೊ ಲಾಸ್ಟ್ 3 ಇಯರ್ಸ್ ಬಿಫೋರ್ ನಾನು ಒಂದ್ಸರಿ ಚೇಂಜ್ ಮಾಡಿಸಿದ್ದೆ, ಅದಾದಮೇಲೆ ಇವಾಗ ಚೇಂಜ್ ಮಾಡಿಸ್ತಾಯಿದ್ದೀನಿ. ಸೊ ಕಂಪ್ಲೀಟ್ ಸೆಟ್ ಹಾಕ್ಸಿದ್ರಿಂದ ಇನ್ಕ್ಲೂಡಿಂಗ್ ಇಂಜಿನ್ ಬೆಡ್ಡಿಂಗ್ ಒಂದು ಆಯಿಲ್ ಸರ್ವಿಸ್ ಸೇರಿ 25,000 ಬರೀ ಸ್ಪೇರ್ ಪಾರ್ಟ್ಸಿಗೆ ಕಾಸ್ಟ್ ಆಗಿದೆ. ಇನ್ಕ್ಲೂಡಿಂಗ್ ಲೇಬರ್ ಚಾರ್ಜು ನೋಡಬೇಕು, ನಾಳೆ ಫಿಟ್ಟಿಂಗ್ ಆದಮೇಲೆ ಎಷ್ಟು ಲೇಬರ್ ಚಾರ್ಜ್ ಆಗುತ್ತೆ ಅಂತ. ಸೊ ಒಂದು ಜರ್ಮನ್ ಕಾರ್ನ ಮೇಂಟೈನ್ ಮಾಡೋದು ಅಷ್ಟು ಈಸಿನೇ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ತುಂಬ ಎಕ್ಸ್ಪೆನ್ಸಿವ್ ರೇಂಜು. ಇನ್ ದ ಸೆನ್ಸ್ ಹೇಳಬೇಕು, ಎಕ್ಸ್ಪೆನ್ಸಿವ್ ಕೂಡ ಅಂದರೆ ಅದು ಒಂದು ಫೀಲ್ ಇದೆ. ಏನಂದರೆ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಜರ್ಮನು, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅಂಥ ಸೂಪರ್ ಜರ್ಮನ್ ಇಂಜಿನಿಯರಿಂಗೇ ಡಿಫ್ರೆಂಟ್ ಅಂದ್ಕೊಡಿ. ಈ ಜಪನೀಸ್ದು ಅದೊಂಥರ ಡಿಫ್ರೆಂಟ್ ಆದರೆ ಈ ಜರ್ಮನ್ ಕಾರೇ ಒಂಥರ ಡಿಫ್ರೆನ್ಸ್ ಇಟ್ಟು ಅಂದ್ಕೊಡಿ. ಅದರಲ್ಲಿ ಎಫಿಷಿಯನ್ಸಿ ಇಲ್ಲ ಅಂದ್ರೂ ಪರ್ಫಾರ್ಮೆನ್ಸ್ ಮಾತ್ರ ಹೈ ಲೆವೆಲ್ ಇದೆ. ಎಸ್ಪೆಷಲಿ VW ಪೋಕ್ಸ್ ವ್ಯಾಗನ್ ಅಲ್ಲ, ಐ ಲವ್ ಪೋಕ್ಸ್ ವ್ಯಾಗನ್. ಸೊ ಈ ವಿಡಿಯೋ ನಿಮಗೂ ಯೂಸ್ ಆಗುತ್ತೆ ಅನ್ಕೋತೀನಿ. ಇನ್ ಕೇಸ್ ಯಾರು ಪೋಕ್ಸ್ ವ್ಯಾಗನ್ ಇಟ್ಟವರು, ಎಸ್ಪೆಷಲಿ ನಂದು 1.6 ಪೆಟ್ರೋಲು, ಸ್ವಲ್ಪ ರೇರ್ ಕಾರು. ರೇರ್ ಅಂದರೆ ತುಂಬ ರೇರ್ ಅಲ್ಲ, ಬಟ್ ರೇರೇ ಅದು. ಎಲ್ಲ ಯೂಶಲಿ ಡೀಸೆಲಿ ಚೂಸ್ ಮಾಡ್ತಾರೆ, ಬಟ್ ನಾನು 1.6 ಪೆಟ್ರೋಲ್ ಚೂಸ್ ಮಾಡಿಕೊಂಡೆ. ಸ್ಮೂತ್ ಇಂಜಿನ್, ಸೂಪರಾಗಿದೆ. ಅದಕ್ಕೋಸ್ಕರ ಯಾರು ಮೈಸೂರಲ್ಲಿ ಅಷ್ಟು ಯಾರು ಇಟ್ಕೊಂಡಿಲ್ಲ, ಯಾರು ಇಟ್ಕೊಂಡಿದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಫಿಟ್ಟಿಂಗ್ ಆದಮೇಲೆ ಆವಾಗೊಂದು ವ್ಲಾಗ್ ಬರುತ್ತೆ. ಇವತ್ತೇನು ಅಷ್ಟೊಂದಿಲ್ಲ, ಬರೀ ಪಾರ್ಟ್ಸು ತುಂಬ ಟೈಮ್ ಡಿಲೇ ಆಗೋಯ್ತು. ನಾಳೆ ಫಿಟ್ಟಿಂಗ್ ಆದಮೇಲೆ ಅದೊಂದು ವಿಡಿಯೋ ಹಾಕ್ತೀನಿ. ಟೋಟಲ್ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೋ, ಇನ್ನೊಂದು ಟೋಟಲ್ ಅಸೆಂಬ್ಲಿದೆಲ್ಲ ಅಮೌಂಟ್ ಎಷ್ಟಾಯಿತು, ಕಾಸ್ಟ್ ಎಷ್ಟಾಯಿತು ಅನ್ನೋದು, ಕಾಸ್ಟ್ ಸಪ್ರೇಟಾಗಿ ಏನೆಲ್ಲ ಚೇಂಜ್ ಆಯಿತು, ಹೆಂಗೆ ಚೇಂಜ್ ಮಾಡಿದ್ರು ಅನ್ನೋದು ಕೂಡ ಒಂದು ವಿಡಿಯೋ ಕಂಪ್ಲೀಟಾಗಿ
ಹಾಕ್ತೀನಿ. ಸೊ ಗೈಸ್, ಸಿ ಯು ಆಲ್, ಮಿಸ್ ಯು.